ಬೆಂಗಳೂರಿನ ಪ್ರೆಸಿಡೆನ್ಸಿ ವಿವಿಯಲ್ಲಿ 2 ವರ್ಷಗಳಿಗೊಮ್ಮೆ ಇನ್ವೆನ್ಸಿಯಾ ಎನ್ನುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದು ಈ ಬಾರಿಯೂ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬಾಲಿವುಡ್ ನಟಿ ಶ್ರೀಲೀಲಾ ಕೂಡ ಭಾಗಿಯಾಗಿ ವಿವಿಯ 50ನೇ ವರ್ಷದ ಲೋಗೋ ಲಾಂಚ್ ಮಾಡಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೃಹತ್ ವೇದಿಕೆ, ಡಿಜೆ ಸದ್ದು, ಕಾಲೇಜು ಯುವಕ ಯುವತಿಯರ ಮಸ್ತ್ ಡ್ಯಾನ್ಸ್, ನಟಿ ಶ್ರೀಲೀಲಾ ಎಂಟ್ರಿಗೆ ಹುಚ್ಚೆದ್ದು ಕುಣಿದ ಯೂತ್ಸ್. ಬೆಂಗಳೂರಿನ ಯಲಹಂಕದ ರಾಜಾನಕುಂಟೆ ಬಳಿ ಇರುವ ಪ್ರೆಸಿಡೆನ್ಸಿ ವಿವಿಯಲ್ಲಿ 2 ವರ್ಷಗಳಿಗೊಮ್ಮೆ ಇನ್ವೆನ್ಸಿಯಾ ಎನ್ನುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತೆ. ಕಳೆದ 2 ದಿನಗಳಿಂದ ವಿವಿ ಕ್ಯಾಂಪಸ್ನಲ್ಲಿ ಕಲ್ಚರಲ್ ಫೆಸ್ಟ್ ಆಯೋಜಿಸಲಾಗಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಈ ಫೆಸ್ಟ್ನಲ್ಲಿ ಭಾಗವಹಿಸಿದರು. ಬಹುಭಾಷಾ ನಟಿ, ಕನ್ನಡದವರೇ ಆದ ನಟಿ ಶ್ರೀಲೀಲಾ ಕೂಡ ವಿವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತಷ್ಟು ರಂಗು ತಂದಿತ್ತು. ಬೆಂಗಳೂರಿಗೆ ಬಂದು ತುಂಬ ಖುಷಿ ಆಯಿತು. ತುಂಬ ದಿವಸ ಆಯಿತು ಬಂದು ಆ್ಯಂಡ್ ಈ ಥರ ಒಂದು ಇವೆಂಟ್ಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅವ್ರು ಕರೆದ್ರು. ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ಥಿಂಕ್ 50 years ಇನ್ ಎಜುಕೇಷನಲ್ ಎಕ್ಸಲೆನ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಖುಷಿ ಆಯಿತು ಬೆಂಗಳೂರಿಗೆ ಬಂದು. ಮತ್ತೆ ಇನ್ನು ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ 50 ವರ್ಷ ಪೂರೈಸಿದೆ. ಹೀಗಾಗಿ ನಟಿ ಶ್ರೀಲೀಲಾ 50ನೇ ವರ್ಷದ ಲೋಗೋ ಲಾಂಚ್ ಮಾಡಿದ್ದಾರೆ. Presidency University! 50 years of academic excellence! ಇನ್ನು ವಿವಿಯಲ್ಲಿ 2 ದಿನಗಳಿಂದ ವಿದ್ಯಾರ್ಥಿಗಳು ಸಂಗೀತ, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಂಜಾಯ್ ಮಾಡಿದ್ದಾರೆ. Today we are so proud and happy that we stand strong with 21,000 students, with 1,000+ employees. Only in this one campus I'm talking about. All the students are enjoying, having a great time, and they are showcasing, as you can see, the huge crowd. That is the presidency family. ಇನ್ನು ಮೊದಲ ದಿನದ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಗಾಯಕ ಜಾವೇದ್ ಅಲಿ ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮ ನೆರೆದವರನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ನವೀನ್, TV9 ದೇವನಹಳ್ಳಿ.